ಏ ದೋಸ್ತ ಅಂತ ಅಂತ ಸನ್ನಿವೇಶ ಏನಾಗೈತ ಏನ ಯಾಕೆ ಹೇಳಕತ್ತಿ ಇಲ್ಲಿ ನೋಡ್ರಿ ನೋಡಿಲ್ಲ ಸ್ವಲ್ಪ ನನ್ನ ದೋಸ್ತ ನಾಳೆ ನನ್ನ ಮದುವೆ ಐತಿ. ನಿನಗ್ ಹೇಳಂಗ್ ಹೋಗಿದ್ರು ನನ್ನ ಮನ್ಸ್ ತಡ್ಕೋತಿರ್ಲಿಲ್ಲ. ಏನೋ ಹೇಳಿದಿಲ್ಲ, ಸ್ವಲ್ಪ ಹಿಂದಕ್ಕೆ ಹೋಗು. ನನ್ನ ಮಗ ಅಕ್ಕಿನ ಲವ್ ಮಾಡಕ್ ಒಪ್ಪಿಗೆನ್ನ? ಇಲ್ಲ ಮಾವ, ಒಪ್ಪಿಗೆರ್ಲಿಲ್ಲ. ಯಾಕೆ ಒಪ್ಪಿಗೆಲಿಲ್ಲ? ಇಲ್ಲ ಮಾವ, ನಾನು ಎಲ್ಲೇ ಅನಾಥನಾಗಿ ಬಿದ್ದಿದ್ದೆ ಅಂತಾನ ನಮ್ಮಪ್ಪ ತಗೊಂಬಂದ್ ಸಾಕ್ಯಾನ. ಸಿಗಕ ನನಗೆ ಇಷ್ಟ ಇಲ್ಲ ಅಂತಂದ. ಆದ್ರೂ ನಾನ ಬಲವಂತವಾಗಿ ಅವನಿಗೆ ಹೇಳ್ಬೇಕಾತ್ ಮಾವ. ಅಲ್ಲದೆ ಇಷ್ಟೆಲ್ಲ ನಡೆದ ಮ್ಯಾಕ ಈ ಮಾತ ನನಗೆ ಯಾಕೆ ಹೇಳಿಲ್ಲ? ಹೇಳ್ಬೇಕಂತ ಇದ್ದಿ ಮಾವ, ಆದ್ರೆ ಈಗ ಹೇಳಿದ್ರ ಎಲ್ಲಿ ನೀನು ಮತ್ತಲ್ಲಿ ನಮ್ಮ ಹೊಡಿತೀಯ ಅನ್ನೋ ಒಂದು ಭಯಕ್ಕ ನಾನು ಏನು ಹೇಳಿಲ್ಲ ಮಾವ. ನಿಮ್ಮನ್ನ ಹೊಡ್ಯಾಕ ನೀವೇನ್ ಸಣ್ಣ ಮಕ್ಕಳಾವಲ್ಲಿ, ಆದ್ರ ನೀವು ಇಷ್ಟು ದೊಡ್ಡರಾಗಿರಿ ಅಂತ ನಮಗ ಗೊತ್ತಿದ್ದಿಲ್ಲ. ಎಂತ ವಿಪರ್ಯಾಸ ನೋಡ್ರಿ. ನಾನು ಹೊಡಿತೀನಿ ಬಡಿತೀನಿ ಅಂತೇಳಿ ಜೀವನದಾಗ ಪ್ರೀತಿ ಮಾಡಿದ್ದ ವಿಷಯನ ನನಗೆ ಹೇಳಂಗನ ಮುಚ್ಚಿಟ್ಟಾನ ನಮಗ. ಆ ಹುಡುಗಿದ ಮದುವೆ ಯಾವಾಗ ಆಯ್ತಿತ್ತಂತಲೇ ನಾನು ಹೋಗಿ ಮಾತಾಡ್ತೀನಿ ಆ ಹುಡುಗಿ ವಿಷಯ ಬಗ್ಗೆ. ಮದುವೆ ಇವತ್ತಾಕತಿ ನಾಳಾಕತಿ ಅಂತ ಏನ್ ಬಂದ್ ಹೇಳಿಲ್ಲ ಆಕೆ. ಹಿಂಗ ಹಂಗ ಅಂತಂದು ನಿನ್ ಮದುವೆ ನಾನ ಹಾಕನಿ ಹಂಗ ಹಿಂಗ ಅಂತಂದು ಎದರ್ಸಿಬಿಟ್ಟಾನ. ಅದಕ್ಕಾಗಿ ರೇಖಾ ಮದನ ಬಂದ್ ಹಿಂಗ್ ಹೇಳ್ಯಾಳ. ಹೇಳಿದಕ್ಕ ಮದನ ಈ ತರ ಮನಸ್ಸಿಗೆ ಇಟ್ಕೊಂಡ್ಬಿಟ್ಟಾನ ಅದನ್ನ. ಏನು ಹುಚ್ಚು ಮಂಗ್ಯಗೊಳ್ಳದ್ರಿ, ಏನು ಹುಚ್ಚು ಮಂಗ್ಯಗೊಳ್ಳದ್ರಿ. ನನಗೆ ಈ ವಿಷಯ ಮೊದಲ ಗೊತ್ತಿದ್ರ ನಾಳೆ ನಾ ಗೌಡನ ಮನೆಗೆ ಹೋಗಿ ನನ್ನ ಸೊಸಿ ನಾನು ಕರ್ಕೊಂಬಂದ್ ಮದ್ವಿ ಸಿದ್ಧತೆ ಮಾಡ್ತೀನಿ. ಮೊದಲ ನಾನು ಹೊಡಿತೀನಿ ಅಂತಂದು ಹೇಳಿ ಹೆದರಿ ಸರ್ದಾನ. ಅವನಿಗೆ ಹೋಗಿ ಹೇಳ ನಿಮ್ಮ ಅಪ್ಪಗೆಲ್ಲ ವಿಷಯ ಗೊತ್ತಾಗೈತಿ, ನಾಳೆ ನಾ ಸಾವುಕಾರ ಮನೆಗೆ ಹೋಗಿ ನನ್ನ ಸೊಸಿ ನಾ ಕರ್ಕೊಂಬರ್ತೀನಿ ಅಂತಂದು ಹೇಳಂತಂದು ಹೇಳಿ ಅವ್ನು ಕರ್ಕೊಂಬ. ನಮ್ಮ ಹುಡ್ರ ಅಲ್ಲ ಹರಿಯಕ್ ಬಂದ್ಬಿಟ್ವ ಒತ್ತನ ಅಲ್ಲಿಲ್ಲಲ್ಲ ಮರ್ಯ. ಇವ್ನ ಯಾರ ಬೇರೆ ಜದ್ದಬೇಕಂತಂದೆ, ನೀನು ಮೀಸಿ ಬಂದವ ವಯಸ್ಸಿ ಬಂದತಿ ಇನ್ನೇನೈತೆ ಜದ್ದದ ನಾ ಸಸಿ ಬರಾಕತ್ತಿಲ್ಲ. ಏ ಗೌಡ, ಆ ಎಳೆ ಹುಡ್ರು ಏನೋ ಈ ಜೀವನದಾಗ ಅಪ್ಪಿ ತಪ್ಪಿ ಲವ್ ಪಾವ್ ಮಾಡಾಕತ್ತೇವು. ಅವ್ರನ್ನ ಬೆಳ್ಳ ಹತ್ತಾಕ ಮಹಾಭಾರತದ ಶಕುನಿ ಬಂದಾಗ ಮಗನ ಅಡ್ಡ ಬಂದ್ ಎಲ್ಲರನ್ನ ಬೆಳ್ಳ ಹತ್ತಾಕತ್ತೇವ್ ಮಗನ. ಆಕಿನ ಹೆಂಗ್ ಮದುವೆ ಆಗಿ ಹಾಕಲೆ ನಾಳೆ ಹೊತ್ತ ಮುಣಗದ್ರಾಗನ ಆಕಿನ ಕರ್ಕಂದ್ ಬಂದ ನನ್ನ ಮಗನ ಜೊತೆಗೆ ಮದುವೆ ಮಾಡಲಿಲ್ಲ. ನನ್ನ ಹೆಸರು ಮದನ ಅಪ್ಪನ ಅಲ್ಲ.
ರೇಖಾ ಸ್ವಲ್ಪ ತಡಿ ಇಲ್ಲಿ. ನೀನ್ ನನ್ನ ಬಂಗಾರ ಅಲ್ಲ, ಚಿನ್ನ ಅಲ್ಲ,